ಪಾಪ್ಕಾರ್ನ್ ಪಾಪಪ್ ಆಗ್ತಾ ಇದೆ ಗೈಸ್. ಮಂಜು ಕೇಳಿಯಲ್ಲ, ಮಂಜು ಕಡೆ ಮಂಜು ಕಡೆ ಹೇಳ್ಕಳಿಸ್ತೀಯ, ಮಂಜು ಕಡೆ ಮಾತ್ರ ಆ ಥರ ತಗೊಳ್ಳಾದ ಅವಳ. ಮಂಜು ಅವ 8 ಜನ ಆದ್ರೆ ಈಗ ಕಾರ್ ಒಬ್ಬರು ಬಂದರೆ ಇವ್ರು 8 ಜನ ಬರ್ತಾರೆ ಕಡೆ. ಯೋಗಿನಿ ಅಂದರೆ ರಾತ್ರಿ ಯಮುನಾ ಬರ್ತಾರೆ ಕಡೆ. ಇಷ್ಟೋ ತನಕ ಮಾತಾಡಿದ್ದು ಕನ್ನಡನೇ, ನಮ್ಮ ಅಂಕೋಲಾ ಭಾಷೆ ಅದು. ಸೊ ಯಾರಿಗಾರು ಅರ್ಥ ಆಯ್ತಾ ಕಮೆಂಟ್ ಮಾಡಿ, ಓಕೆನಾ? ರಾಮ್ಗೆ ಹೇಳಿದೆ ಮತ್ತೆ ಮಾಡಿ ಮತ್ತೆ ತಮ್ಮ ಕೇಳಿಲ್ಲ ನಾನು. ಯೋಗಿನಿ ಹೋಗಿ ಮತ್ತೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್. ಪಾಪ್ಕಾರ್ನ್ ನೋಡಿ ಪಾಪ್ಕಾರ್ನ್ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಸೊ ಯಾರಿಗೆಲ್ಲ ಪಾಪ್ಕಾರ್ನ್ ಇಷ್ಟ ಕಮೆಂಟ್ ಮಾಡಿ, ಹಾಗೆ ಯಾರಿಗೆಲ್ಲ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತಲೂ ನನಗೆ ಕಮೆಂಟ್ ಮಾಡಿ. ಪಾಪ್ಕಾರ್ನ್ ಮಾಡೋದು ಈಸಿ ಅಲ್ವಾ ಗೈಸ್? ಅಂಗಡಿನಲ್ಲಿ ಪ್ಯಾಕೆಟ್ ಸಿಗುತ್ತೆ, ಮನೆಗೆ ತಂದು ಮಾಡ್ಕೊಂಡು ತಿಂತಾ ಇರೋದು ಅಷ್ಟೇ. ಸೋ ಈಸಿ. ಪಾಪ್ಕಾರ್ನ್ ಅಂದಾಗ ನೆನಪಾಯಿತು, ಯಾಕೆ ನಾನು ಮಾಡಿಕೊಂಡು ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ನಮ್ಮ ಚಿಂಟು ಮುನಿಸ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಅದಕ್ಕೇ ಮಸ್ಕಾ ಹೊಡಿಯೋಕ್ಕೆ ಪಾಪ್ಕಾರ್ನ್ ತೊಗೊಂಡು ಹಾಲು ತೊಗೊಂಡು ಮೇಲೆ ಹೋಗ್ತಾ ಇದ್ದೀನಿ. ಯಾಕೆ ಮುನಿಸ್ಕೊಂಡ ಅಂತ ಬನ್ನಿ ನಾನು ನಿಮಗೆ ಹೇಳ್ತೀನಿ. ಚಿಂಟು ಯಾಕ್ಬಿಟ್ಟು ಸಪ್ಪಗಿದೆ? ಚಿಂಟು ಬೈಸ್ಕೊಂಡ ಸ್ಕೂಲಿಂದ ಬರಬೇಕಾದ್ರೆ ಗೈಸ್. ಅದಕ್ಕೇ ಗಾಡೀಲಿ ಬರುವಾಗಲೂ ಸಹ ದೂರ ಕೂತಿದ್ದ, ಏನು ಸದ್ದು ಮಾಡ್ದಾನೆ. ಕೆಳಗಡೆ ಸಹ ಬಂದಿಲ್ಲ. ಅಮ್ಮ ಸ್ನ್ಯಾಕ್ಸ್ ಏನು, ಹೊಟ್ಟೆ ಹಸಿತಾ ಇದೆ ಅಂತ. ಯಾಕೆ ಪುಟ ಬರ್ಕೊಳ್ಳೋದು ಜಾಸ್ತಿ ಇದೆಯಾ? ನೋಟ್ಸ್ ಕಂಪ್ಲೀಷನ್ ಮಾಡೋದಿದೆಯಾ? ಮತ್ತೇನಿದೆ ಮಗ? ಹೋಮ್ವರ್ಕಾ? ಹೊಟ್ಟೆ ಹಸಿತಾ ಇಲ್ವಾ? ಯಾಕೆ ಇವತ್ತು ನೀನು ಹೊಟ್ಟೆ ಒಳಗೆ ಏನಾಗಿದೆ? ಅಮ್ಮ ಬೈದಿದ್ದು ಹೊಟ್ಟೆ ಒಳಗಿದೆ? ಹಾಂ ಹಾಂ ಅಮ್ಮ ಯಾಕೆ ಬೈದ್ಲು? ಹಾಂ 5 ಮಿನಿಟ್ಸ್ ಸ್ಕೂಲ್ ಹತ್ರ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನಿನಗೆ? ಅಲ್ಲಿಂದ ಅಲ್ಲಿ ತನಕ ಇಟ್ಕೊಂಡು ಹೋದೆ. ವಾಟ್ಸ್ ದ ಯೂಸ್? ಶೂ ಸಹ ಬಿಚ್ಚಿಲ್ಲ. ನಾನು ಅಲ್ಲಿ ಬಂದು ತಲುಪಿದೆ. ಅದಕ್ಕಿಂತ ಮುಂಚೆನೇ ನಾನು ಬಂದು 10 ನಿಮಿಷ ಕಾಯ್ತಾ ಕೂತಿದ್ದೀನಿ ಆ ಕಡೆ. ಮೇ ಬಿ ನೀನು ರೋಡ್ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಹೋಗಿದ್ದೀಯಾ, ನಾನು ಅಲ್ಲಿ ಬಂದಿದ್ದೀನಿ. ಗೊತ್ತಾ ನಿಂಗೆ? ನಿಂಗೆ ಗೊತ್ತಿಲ್ಲ? ಹೇಗೆ ಗೊತ್ತಿರುತ್ತೆ? ನಿನ್ನ ಪಡೆ ನೀನು ಹೋಗಿದ್ದೀಯಲ್ಲ. ಡೋಂಟ್ ರಿಪೀಟ್ ದಿಸ್. ಗಾಟ್ ಇಟ್? ಅಲ್ಲೇ ಸ್ಕೂಲ್ ಹತ್ರ ಅಲ್ಲಿ ಪಾರ್ಲರ್ ಇದೆ ಅಲ್ಲ, ಐಸ್ ಕ್ರೀಮ್ ಪಾರ್ಲರು, ಅಲ್ಲಿ ವೆಯ್ಟ್ ಮಾಡು. ಇಲ್ಲ ಸ್ಕೂಲ್ ಒಳಗೆ ವೆಯ್ಟ್ ಮಾಡು. ಬಂದೇ ಬರ್ತೀನಿ ತಾನೇ, ನಾನೆಲ್ಲೂ ಹೋಗಲ್ಲ ತಾನೇ. ಎಷ್ಟು ಸಲ ಹೇಳಿದ್ದೀನಿ? ಅಷ್ಟು ದಪ್ಪು ಎಮ್ಮೆ ಥರ ಬ್ಯಾಗ್ನ ಹೊತ್ಕೊಂಡು, ಎಮ್ಮೆನೂ ಅಲ್ಲ, ಒಳ್ಳೆ ಅದು ಹೆಂಗಿದೆ ಅಂದರೆ ಡೈನೋಸಾರ್ ಥರ ಇದೆ ಆ ಬ್ಯಾಗ್. ಅಷ್ಟು ಭಾರ ಇರೋ ಬ್ಯಾಗ್ನ ಹೊತ್ಕೊಂಡು ಆಫೀಸ್ ತನಕ ಹೋಗಿದೆಯಾ? ಇಲ್ಲಿ ನಾನು ಬಂದು ಒಬ್ಬೊಬ್ರು ಮುಖನೂ ನೋಡ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಬರ್ತಾನೆ, ಆಗ ಬರ್ತಾನೆ, ಆಗ ಬರ್ತಾನೆ, ಈಗ ಬರ್ತಾನೆ. ಯು ನಾಟ್ ದೇರ್. ತಗೋ. ಯಾಕೋ ಪುಟ್ಟ? ತಗೋ ಬಿಡು, ಆ ಕಡೆ ಇಡು. ಆಮೇಲೆ ಅದನ್ನು ಇದು ಮಾಡುವಂಥ ಹಾಲಿದೆ, ಹುಷಾರು. ಫಸ್ಟ್ ಹಾಲು ಕುಡಿ. ತೆಗಿ ಅದು ಬುಕ್ ತೆಗಿ. ಜಸ್ಟ್ ಕೀಪ್ ಅಸೈಡ್. ಲೇಟರ್ ಯು ರೈಟ್. ಬೇಡಮ್ಮ, ನಾ ಉಡಿ ಕೊಡ್ತೀನಿ ಬಿಡಮ್ಮ. ಮುಡಿ ಕೊಡ್ತೀನಿ, ತಿನ್ನಮ್ಮ ಫಸ್ಟು. ತಗೊಳಮ್ಮ. ಅದೇ ನಾ ವರ್ಡ್ ಹುಡ್ಕೋತ ಕಷ್ಟ ಆಗುತ್ತೆ ಪುಟಾಣಿ. ಆ ವರ್ಡ್ ಹುಡ್ಕೋದು ಕಷ್ಟ ಆಗತ್ತೆ ಅಷ್ಟೇ. ಕೊಡ್ತೀನಿ ತಗೋ. ನಿನ್ನ ಬ್ಯಾಗಲ್ಲಿದೆ. ಏನು ವಿಕ್ಸ್ ಹಚ್ಕೊಂಡಿದೆಯಲ್ಲ? ತಲೆನೋವು. ಯಾಕೆ ತಲೆನೋವು? ನೆಂದೆ. ಎಲ್ಲಿ? ಸ್ಕೂಲಲ್ಲಿ. ಯಾಕೆ ನೆಂದೆ? ರಶ್ಶು, ಮಳೆ ಜೋರಾಗಿ ಬಂತು. ಛತ್ರಿ ಇತ್ತಲ್ಲ? ಛತ್ರಿ ಅದು ಕೈಯಲ್ಲಿತ್ತು. ಸ್ಕೂಲಲ್ಲೇ ಇರಬೇಕಿತ್ತು. ಯಾಕೆ ಬಂದೆ ನೀನು? ಸ್ಪೋರ್ಟ್ಸ್ ನೋಡ್ತಿರ್ಲಿಲ್ಲ. ಆವಾಗ ಕ್ಲಾಸ್ ಒಳಗೆ ಹೋಗ್ಬೇಕಿತ್ತು. ಹೋಗಕ್ಕೆ ಜಾಗ ಇಲ್ಲ, ಫುಲ್ ರಶ್ ಅಂತ ಹೇಳಿದ್ನಲ್ಲ. ಅಲ್ಲಿ ನೋಡಿದ್ರೆ ಗರ್ಲ್ಸು. ಹೋಗಂಗಿಲ್ಲ, ಬರಂಗಿಲ್ಲ, ನಿಂತಿದ್ದೆ. ಆಮೇಲೆ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ಹೋದೆ. ಅಷ್ಟೊತ್ತಿಗೆ ಫುಲ್ ನೆಂದು ಹೋಗಿದ್ದೆ.
ಏನಾಗಲ್ಲ, ಅಷ್ಟು ಚಿಕ್ಕ ಚಿಕ್ಕದಕ್ಕೆಲ್ಲ ಏನು ತಲೆ ನೋವಲ್ಲ. ನಮ್ಗೆ ಆಗುತ್ತೆ. ತಿನ್ನು. ನೀರು ನೀರು ಯಾಕೆ? ಹಾಲಿದ್ದೆಲ್ಲ, ಹಾಲು ಕುಡಿ. ಕುಡಿಲಿ ಕುಡಿಲಿ. ತೊ. ನೋಡು, ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದ್ದೀನಿ, ಎಷ್ಟು ಕ್ಲೀನಾಗಿ ಹಾಸಿದ್ದೀನಿ. ನೀನು ಬಂದು ಇವಾಗೆಲ್ಲ ಪಿಚಿ ಪಿಚಿ ಮಾಡಿಬಿಡ್ತೀಯ. ಅಲ್ಲೇ ಓದು, ಅಲ್ಲೇ ಬರಹ, ಅಲ್ಲೇ ಈಟಿಂಗು, ಅಲ್ಲೇ ಓಟಿಂಗು. ಏನು ವಿಶೇಷ ಆಗಬೇಕಾ? ನಾನು ನಿನ್ನನ್ನು ಕ್ಯಾಪ್ಚರ್ ಮಾಡೋಕ್ಕೆ? ನನ್ನ ಮಗನ ನಾನು ಕ್ಯಾಪ್ಚರ್ ಮಾಡೋಕ್ಕೆ ವಿಶೇಷತೆ ಬೇಕಾ? ನೋ ವಿಶೇಷತೆ. ಜಸ್ಟ್ ಲೈಕ್ ದಾಟ್. ಆಯ್ತಾ? ಮ್ಯಾಚ್ ಆಯ್ತಾ ನಿಮ್ಮ ಸ್ಕೂಲಲ್ಲಿ? ಇಲ್ಲ. ಯಾರು ಗೆದ್ರು ಸದ್ಯಕ್ಕೆ? ಆಡ್ಸೇ ಇಲ್ವಾ? ಗರ್ಲ್ಸ್ ಆಯಿತು. ಗರ್ಲ್ಸಲ್ಲಿ ಯಾರು ಗೆದ್ರು? ನಿಮ್ಮ ಸ್ಕೂಲವರು? ಅದೇನು ಯಾವಾಗಲೂ ನಿಮ್ಮ ಸ್ಕೂಲವರೇ ಗೆಲ್ತಾರೆ? ಹಾಂ, ಇಲ್ಲಿ ಯಾರೇ ಬಂದಾಡಿದ್ರೆ ನಿಮ್ಮ ಸ್ಕೂಲವರೇ ಗೆಲ್ತಾರಪ್ಪ. ಬೇರೆ ಕಡೆ ಹೋದಾಗ ಗೊತ್ತಿಲ್ಲ, ಅವಾಗಲೂ ಗೆಲ್ತಾರೆ ಅವರೇ. 2 ಪಾಯಿಂಟ್ ಆಪೋನೆಂಟ್ ಟೀಮು, ನಮ್ಮದು 20 ಪಾಯಿಂಟ್ ಏನೋ. ಹುಡುಗರದು ನಾಳೆನಾ? ಇವತ್ತೇ ಆಗಬೇಕಿತ್ತು, ಆಗಲಿಲ್ಲ. ನಾಳೆ ವಾಲಿಬಾಲು ಬಾಯ್ಸು. ಇವತ್ತು ವಾಲಿಬಾಲೇ ತಾನೆ? ಇವತ್ತು ಗರ್ಲ್ಸ್ ವಾಲಿಬಾಲ್, ಗರ್ಲ್ಸ್ ಥ್ರೋಬಾಲ್ ಆಯಿತು. ಸರಿ, ತಿನ್ನು. ಈ ಸ್ನ್ಯಾಕ್ಸ್ ತಿನ್ನುವಾಗ ನನ್ನ ಮಗನಿಗೆ ಮೊಬೈಲ್ ನೋಡ್ಕೊಂಡು ತಿಂದರೆ ಅಂತೆ ಅದು ಹೊಟ್ಟೆ ಒಳಗೆ ಹೋಗೋದು. ಎಷ್ಟೋ ಮಾಡ್ತೀನಿ, ಏನೂ ನೋಡಬೇಡ, ಆರಾಮಾಗಿ ಕೂಲಾಗಿ ಕುತ್ಕೊಂಡು ತಿನ್ನು ಅಂತ. ನನ್ನ ಮಾತು ಕೇಳೋದೇ ಇಲ್ಲ ಗೈಸ್. ನೋಡಿ, ಅವನಿಗೆ ಬೇಕಾಗಿರೋ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇದನ್ನೇ ಬೇಕಾದರೆ ಸಂಜೆ 7 ಗಂಟೆ 8 ಗಂಟೆ ತನಕನೂ ಹೀಗೆ ಮಾಡ್ತಾನೆ ಅವನು ಬಿಟ್ಟರೆ. ಸೊ ಬನ್ನಿ ಗೈಸ್, ಕೆಲಸ ಇದೆ ಸ್ವಲ್ಪ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ ಗೈಸ್. ನೋಡಿ, ನಾನು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ, ಆದರೂ ಸಹ ಅವನು ಇನ್ನೂ ತಿಂತಾ ಇದ್ದಾನೆ. ಸಾಕು ಕಣೋ, ನನಗೆ ಸ್ವಲ್ಪ ಕೊಡು, ತಿಂದಿದ್ದು ಸಾಕು, ಓದ್ಕೋ ಅಂದ್ರೂ. ಹಾಂ, ತಿನ್ನೋ ದಿಲ್ಸು ಸಾಕು, ನೋಡಿದ್ದು ಓದ್ಕೊ ಅಂತ ಹೇಳಿದ್ದು. ನನಗೂ ಸ್ವಲ್ಪ ಬಿಡು ಅಂತ ಕನ್ನಡದಲ್ಲೇ ಹೇಳಿದ್ದು. ನನಗೂ ಸ್ವಲ್ಪ ಬಿಡು ಅಂತ ಹೇಳಿದ್ದು. ನೀನು ಅದಕ್ಕೆ ಏನಂದೆ ನೀನು? ಹಾಂ, ತಿನ್ನಲೇಬೇಡ ಅಂತ ಹೇಳು, ಇಲ್ಲಾಂದ್ರೆ ತಂದು ಕೊಡಲೇಬೇಡ, ಕೊಡಲೇಬೇಡ, ಯಾಕೆ ಕೊಟ್ಟೆ, ಇವೆಲ್ಲ ಮಾತು ನೀನೇ ತಾನೇ ಹಾಡಿದ್ದ. ನೋಡು, ತಿಂತಾನೆ ಇದೆಯಾ ಮತ್ತೆ ಸ್ಟಾಪ್ ಮಾಡು ಅಂದರೆ. ನೋಡಿ ಗೈಸ್, ಅಷ್ಟು ತಟ್ಟೆ ತುಂಬ ಕೊಟ್ಟಿದ್ದೆ, ನೋಡಿದ್ರಿ ಅಲ್ಲ, ಇಷ್ಟು ಉಳಿಸಿದ್ದಾನೆ. ಮತ್ತೆ ಬರ್ತೀವಿ. ಹಾಂ, ಇಷ್ಟು ಒಂದೇ ಓದ್ಕೊಡವ. ಎಷ್ಟು ತಿಂದರೂ ಸಾಕಾಗಲ್ಲ. ತಪ್ಪು. ನೋಡಿ ಗೈಸ್, ಒಂದು ಅಂದ್ಬಿಟ್ಟು ಒಂದು ಬಾಚ್ಕೊಂಡ ಅಲ್ಲಿ. ಎಷ್ಟು ತಿಂತೀಯ ಪುಟಾಣಿ? ಸಾಕು, ಓದ್ಕೋ. ನನಗಿಷ್ಟು ಮಿಕ್ಸ್ ಇದ್ದಾನೆ, ಸೊ ಇದನ್ನು ನಾನು ತಿನ್ಬಿಟ್ಟು ಬೇರೆ ಕೆಲಸ ಮಾಡ್ತೀನಿ. ಆ್ಯಂಡ್ ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಾಂದರೆ ಏನು ಹೇಳಿ, ಇದನ್ನು ಸಹ ಅವ್ನು ನನಗೆ ಬಿಡಲ್ಲ. ನೋಡಿ, ಮತ್ತೆ ಬರ್ತಾ ಇದ್ದಾನೆ. ಯಾವುದು ಬೇಡ, ಎಲ್ಲ ನಾನೇ ತಿಂತೀನಿ. ಸಾಕು, ಬೇಡ, ಆ ಕಾಳು ನಾನೇ ತಿಂತೀನಿ. ಕೈ ತೊಳ್ಕೋಗು, ಸಾಕು. ಬಿಡ, ಪ್ಲೇಟ್ ಬಿಡು. ಮತ್ತೇನು ಪ್ಲೇಟ್ ಬಿಡು, ನಂಗೆ ಬೇಕು, ನಾನು ತಿನ್ಬೇಕು. ಬಿಡು, ನಾನು ತಿಂತೀನಿ. ಚೆಲ್ಲು. ಸಾಲ್ಟ್ ನೆಕ್ತಾ ಇದ್ದಾನೆ. ಅಲ್ಲೇನು ಇಲ್ಲ, ಬಿಡು, ಸಾಕು. ಅಷ್ಟೊಂದು ಮಾಡ್ಕೊಡ್ತೀನಿ, ಅಷ್ಟೊಂದು ತಿಂತಾನೆ, ಆದ್ರೂ ನೋಡಿ ಗೈಸ್ ಬರ್ಗೆಟ್ಟಿರೋ ಥರ ಆಡ್ತಿದ್ದಾನೆ. ಸಾಕು ಬಿಡು. ಚಿಂಟು, ಓದ್ಕೋ ಹೋಗೋ, ಸಾಕು. ನೋಡಿ, ಮೆತ್ತಗಲ್ಲಿ ಭಾಗ ಮಾಡ್ಕೊಂಡೆ. ಮೆತ್ತಗೆ ನೋಡಿ, ಕೆಳಗೆ ಹಾಕೋತಾ ಇದೀಯಾ. ಅದು ಚೆನ್ನಾಗಿದೆ, ನಾನೇ ತಿಂತೀನಿ ಗೈಸ್, ಅದು ಚೆನ್ನಾಗಿದೆ.
ಇದನ್ನು ಕೊಡು ಇದನ್ನು ಕೊಡು. ಬಿಡೋ, ತಿನ್ನೋಕೋ ಬಿಡಲ್ಲ. ಎಷ್ಟು ಬಿಟ್ಟಿದ್ದಾನೆ ನೋಡಿ ಇಷ್ಟು ದೊಡ್ಡ ದೇಹಕ್ಕೆ. ಇನ್ಮೇಲೆ 4 ಮಾಡ್ಕೋಬಾ. 4. ನಿಮ್ಮಪ್ಪ ಏನು ಕುಬೇರ ಅಲ್ಲ. 20 ರೂಪಾಯಿಗೆ ಕುಬಾರ ಆಗ್ಬೇಕಂತ ಇಲ್ಲ. ಸಾಕು ಇಷ್ಟೇ. ತಿನ್ನು, ನನಗೆ ಕೊಡಬೇಡ, ನೀನು ಒಬ್ಬನೇ ತಿನ್ನು. ತಿನ್ಲಿಲ್ಲ ಯಾಕೆ? ಈಗಲೂ ಅವಾಗ ನೀನು ತಿನ್ಲಿಲ್ಲ. ನಂಗೆ ಆಗ್ತಾ ಇಲ್ಲ. ನನಗೆ ಏಕೆ ಹೊಟ್ಟೆ ಹಸಿತಾ ಇದೆ? ತಲೆನೋವು. ನೋಡಿ ಗೈಸ್, ತಲೆನೋವು ವಾಂತಿ ಬಂದರೆ ಕೇಕ್ ತಿನ್ನಬೇಕು. ನನಗೂ ಕೊಡು, ನನಗೂ ತಲೆನೋವು ವಾಂತಿ ಇದೆ. ನಂಗೊಂದು ಫುಲ್ ಕೊಡು, ನೀನು ಒಬ್ಬನೇ ತಿನ್ಬೇಕಾ? ನಂಗೊಂದು ಫುಲ್ ಕೊಡು. ಅರ್ಧ ಬೇಡ, ನಂಗೆ ಫುಲ್ ಕೊಡು. ತಗೋತೀನಿ, ನಂಗೆ ಅದು ಬೇಡ, ನಾನು ಇಲ್ಲಿ ತಗೋತೀನಿ. ಬಿಚ್ಕೊಡು. ಥ್ಯಾಂಕ್ಸ್. ಅವನೊಬ್ಬನೇ ಯಾಕೆ ತಿನ್ನಬೇಕು, ನಾನು ತಿಂತೀನಿ. ಚೆನ್ನಾಗಿದೆ ಗೈಸ್. ಜಾಮೂನ್ ಥರ ಇರುತ್ತೆ. ನಾ ಆ್ಯಕ್ಚುಲಿ ನೆನ್ನೆನೆ ಆ ಬರ್ಫಿ ಇತ್ತಲ್ಲ, ಕಾಜು ಬರ್ಫಿ, ಅದ್ರಲ್ಲಿ ನೋಡಿದೆ ಆ ಚಾಕ್ಲೇಟಿಂದು ನಂಗೆ ಇಷ್ಟ ಆಗಲಿಲ್ಲ. ಚಾಕ್ಲೇಟ್ ಬರೀ ಚಾಕ್ಲೇಟ್ ಫ್ಲೇವರ? ಹೊರಗಡೆನೂ ಚಾಕ್ಲೇಟಾ? ಚೆನ್ನಾಗಿಲ್ಲ. ಕಾಜು ಅಲ್ವಾ ಅದು? ನನಗೇನೋ ಅನ್ನಿಸ್ಲಿಲ್ಲ ಅದು ಕಾಜು ಅಂತ. ಹೋಗಿ ತಗೊಂಬ ಹೋಗು, ಕೆಳಗಡೆ ಇದೆ ಊಟದ ಬುಟ್ಟಿಲಿ. ಹೇ ಗಾಯ್ಸ್, ಇವತ್ತು ನನ್ನ ಹಸ್ಬೆಂಡು ಒಂದು ಪ್ರಾಡಕ್ಟ್ ತರಿಸಿದ್ದಾನೆ. ಅದೇನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಏನದು ಆಲೆ ತೆಗೆದ್ಬಿಟ್ಟಿಯಾ? ಬಿಡು, ಯಾಕಂಗೆ ಮಾಡ್ತೀಯಾ? ಸೊ ಅದೇನು ಅಂತ ಗೊತ್ತಿಲ್ಲ. ವಿಲ್ ಸಿ, ಅನ್ಬಾಕ್ಸಿಂಗ್ ಮಾಡೋಣ. ಇದು ಅಡ್ರೆಸ್ ಎಲ್ಲ ಇರುತ್ತೆ ಅಲ್ಲ, ನೋಡೋಣ ಏನು ಅಂತ. ಬನ್ನಿ. ಆ್ಯಕ್ಚುಲಿ ನೆನ್ನೆ ಕೇಳ್ತಾ ಇದ್ದ ನನಗೆ ಯಾವ್ದಾದ್ರು ಕೊರಿಯರ್ ಬಂತಾ ಅಂತ. ನಾನು ಇಲ್ಲ ಅಂತ ಹೇಳಿದೆ. ಸೊ ಇವತ್ತು ಬಂದಿದೆ. ಅದು ಓಪನ್ ಮಾಡಮ್ಮ. ಏನೋ ಕನೆಕ್ಟರ್ ಅಂತ ಇತ್ತು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಏನಿದು ಇಷ್ಟೇ? ಓ ಮೈ ಗಾಡ್, ಇಷ್ಟಕ್ಕೆ 345. ಎಷ್ಟು ರೂಪಾಯಿ ತೋರಿಸು? 350 rupees. ಓ ಮೈ ಗಾಡ್ ಗೈಸ್, ಇದಕ್ಕೆ 349 ರುಪೀಸು. ಏನಿದು? ಕೊಡು. ಒಳ್ಳೆ ಹುಳ ಇದ್ದಂಗಿದೆ. ಅಲ್ಲ ತಾಳ ಏನ್ರದಿದ? ಏನು ಕನೆಕ್ಟರ? ಮೊಬೈಲ್ ಕನೆಕ್ಟರ? ಅದಕ್ಕೆ ಅಷ್ಟೊಂದು ದುಡ್ಡು ಕೊಡ್ಬೇಕಾ? ನಿಮ್ಮ ಪಪ್ಪಗೆ ತಲೆ ಇಲ್ಲ. ಅದಿಲ್ದಾನೆ ಬಡವಾಗಿತ್ತು. ಅದಿತ್ತಲ್ಲ, ಅದು ತರಿಸಿದ್ವಲ್ಲ ಪಿಂಕ್ ಕಲರ್ದು, ಅದು ಯಾಕೆ ಬೇಕಿತ್ತ? ಕೊಡಿಲಿ ನೋಡು. ನಾವು ಒಂದು ನಿಮಿಷ ನನ್ನ ಕೈಗಾದರೂ ಕೊಡು ಮಾರಾಯ. ನೋಡಿ ಗೈಸ್, ಏನೋ ಮಾಡ್ತಾ ಇದ್ದಾನೆ. ಕನೆಕ್ಟರ್ ಅಂತ. ಅಲ್ಲೇ ಪಪ್ಪಂದಿದೆ ನೋಡು, ಪಪ್ಪಂದು ಹಾಕು. ಬಿಡು, ಅದನ್ನು ತೆಗಿ. ಹಾಕಾಯ್ತು. ತೆಗಿ ಅದನ್ನ. ಅಲ್ಲಿ ಪಪ್ಪಂದೇ ಕೇಬಲ್ ಇದೆ ನೋಡು, ಆ ಬೆತ್ತದ ಚೇರ್ ಮೇಲೆ. ಅಪ್ಪಂದಕ್ಕೆ ಹಾಕೋ, ಅಪ್ಪಂದಕ್ಕೆ ಇರಲಿ ಅಂತ. ಹಾಂ, ಇನ್ನೇನು ಅವನಿಗೆ ಬೇಕು ಅಂತ ತರಿಸ್ಕೊಂಡ್ರು ತಾನೆ. ಅಷ್ಟೇ. ಏನಿದು? ಕೊಡು, ವಿಲ್ಸಿ. ಇದು ಬೆಂಡ್ ಆಗಬಾರ್ದು ಅಂತ. ಇಲ್ಲಿ ಮುರಿದೋಗುತ್ತೆ ಅಲ್ಲ. ಅಲ್ಲ, ಈ ಕೇಬಲ್ಗೆ 1000 ರೂಪಾಯಿ ತಾನೆ. ಇನ್ನೊಂದು ಚಿಂಟು, ಕೇಬಲಿಗೆ 1500ನ ಎಷ್ಟು? 1800. ಇದೇ 300 ರೂಪಾಯಿ, 350 ರೂಪಾಯಿ. ತಗೊಂಡೇನು ಪ್ರಯೋಜನ?
ಕೇಬಲ್ ಏನೇ ಅಷ್ಟು ಬೇಗ ಏನಾಗೋದಿಲ್ಲ. ಇತ್ತಲ್ಲ ಆಲ್ರೆಡಿ ಪಪ್ಪನ ಹತ್ರ ಒಂದು ಕನೆಕ್ಟರ್ ಥರ. ಏನು ಮಾಡ್ಕೊಂಡ ಅದ? ಕೊಡು ನೋಡ್ತೀನಿ. ಇದೊಂದು ನೋಡಿ ಗೈಸ್, ಈ ರೀತಿ ಕನೆಕ್ಟರ್ ಅಂತೆ, ಮೊಬೈಲ್ ಕನೆಕ್ಟರ್. ಇದೇನಕ್ಕೆ ಅರ್ಥ ಆಗ್ತಿಲ್ಲ. ಸೊ ಅದು ಸುಮ್ಮನೆ ಇರಲಿ ಅಂತ ಡಿಸೈನಿಗೆ. ನೋಡಿ ಈ ರೀತಿ ಲಾಕಿಂಗ್ ಸಿಸ್ಟಮ್ ಇದೆ. ಇದು ಕನೆಕ್ಟ್ ಮಾಡಿಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಈ ವಯರು ಮತ್ತು ಈ ಕೇಬಲ್ ಇದಿದೆಯಲ್ಲ, ಸೊ ಈ ಪಿನ್ ಎಡ್ಜು ಕಟ್ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಇದೆ ಕನೆಕ್ಟರ್ ಅಂತೆ. ಅದೇ ನಾವು ಆ್ಯಕ್ಚುಲಿ ಇದು ಹಾಕ್ಕೊಂಡಿದ್ದೀವಿ ಈ ರೀತಿದು, ಆದರೂ ಮತ್ತೆ ಅದನ್ನು ತೊಗೊಂಡಿದ್ದಾನೆ. 350 rupees ಗೈಸ್, ಡೆಡ್ ಇನ್ವೆಸ್ಟ್ಮೆಂಟು. ಸರಿ ಕೂರೋದು ಇಲ್ಲ, ಇನ್ನು ಬ್ಯಾಕಿಗೆ ಹಾಕ್ಬೇಕು ನೀನು. ಹಾಂ, ಇನ್ನು ಬ್ಯಾಕಿಗೆ ಹಾಕ್ಬೇಕು. ಅದನ್ನು ಪುಷ್ ಮಾಡ್ತೀಯಲ್ಲ ಹಂಗೆ. ಹಾಂ, ಹಾಗೆ. ಸೊ ಈ ರೀತಿ ಪ್ಲಗ್ ಇನ್ ಮಾಡೋದು ಸಾಕು, ಆಯಿತು. ಎಷ್ಟು ತಿಂತೀಯೋ ಚಿಂಟು? ಟೇಸ್ಟ್ ಮಾಡಬೇಕು. ಅಲ್ಲ, ನಿಂಗೆ ಟೇಸ್ಟ್ ಮಾಡಬೇಕು, ತಲೆನೋವು ಅಂತೀಯ. ನೋಡಿದ್ರೆ ಎಲ್ಲ ಚೆನ್ನಾಗೇ ತಿಂತಾ ಇದೀಯಾ. ಯಾವ ಕಡೆಯಿಂದ ತಲೆನೋವು? ತಿನ್ನಬೇಕು ಅನ್ನಿಸ್ತಾ. ಕೊಡು ನನಗೂ ಒಂದು, ಹೋಗತ್ತಾಗೆ ಅಂತ. ಹೇಗಿದೆ ಟೇಸ್ಟ್ ಅಂತ ಹೇಳು. ನೋಡು, ಚಿಕ್ಕದು ಹುಡ್ಕೊಂಡು ಕೊಡ್ತೀನಿ. ನೋಡಮ್ಮ, ನಿನಗೆ ಚಿಕ್ಕದು ಐತೆ, ದೊಡ್ಡದು ಯಾವ್ದು ಬೇಕು ತಗೋ ನೀನು. ಆಯ್ತು ಕೊಡಪ್ಪ, ಯಾವುದೋ ಒಂದು. ಎರಡು ತಿಂತೀನಿ ಬಿಡು. ನನಗೂ ನಾನು ಚಿಂಟು ಚೆನ್ನಾಗಿ ತಿನ್ನೋದು ಕಲ್ತಿದ್ದೀವಿ ಗೈಸ್. ಚೆನ್ನಾಗಿದೆ. ಇಷ್ಟೆಲ್ಲ ತಿನ್ಬೇಡ, ಕೊಡು. ಸಕ್ಕರೆ ಇಲ್ಲ. ಕರೆಕ್ಟಾಗಿದೆ. ಹಿಂಗೆ ಇರ್ಬೇಕು ಕೇಕ್. ಏನು ಸ್ವೀಟ್ ಮುಪ್ಪಾಗಿರ್ಬೇಕಾ? ಸಕ್ಕತ್ತಾಗೈತೆ. ಕೊಡು, ಇದು ನೀನು ತಿನ್ನಲ್ವಲ್ಲ. ಅದು ನಾನೇ ತಿನ್ಕೋತೀನಿ ಅಮ್ಮ. ಹಂಗೇನಿಲ್ಲ. ಫ್ರೂಟ್ ಕೇಕ್ ನಂದು. ಇದನ್ನು ಬೇಕಾದ್ರೆ ಇಬ್ರು ಶೇರಿಂಗ್ ಮಾಡೋಣ, ಅದನ್ನು ಬೇಕಾದ್ರೆ ಇಬ್ರು ಶೇರಿಂಗ್ ಮಾಡೋಣ. ಇಷ್ಟ ಆಗಲಿಲ್ಲ. ಬೇಕಾ? ಓದ್ಸಲಿ ಅಷ್ಟು ಟೇಸ್ಟ್ ಇಲ್ಲ. ನೀ ಬಿಡಿಸು, ಪದೇ ಪದೇ ಬಿಡಿಸು. ಏನು ಬಿಡಿಸ್ತೆ? ನನ್ನ ಬಾಯಿ ಸರಿ ಇಲ್ವೋ, ಕೇಕ್ ಸರಿ ಇಲ್ವೋ ಗೊತ್ತಾಗ್ತಾ ಇಲ್ಲ. ಜಾಸ್ತಿ ಸ್ವೀಟ್ ಇಲ್ಲ ಆದರೆ ಸಾಕು. ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಇದಕ್ಕಿಂತ ಅದು ಚೆನ್ನಾಗಿದೆ. ಅದೇ ನನಗೆ ತುಂಬ ಇಷ್ಟ ಆಗಿದ್ದು. ಅದಕ್ಕೆ ಎಷ್ಟು ತಿಂತೀಯ? ಮತ್ತು ತಿಂತಾ ಇದೆಯಲ್ಲ. ನಂಗೊಂದು ಕೊಡು, ನಂಗೊಂದು ಕೊಡು. ನಂಗೊಂದು, ನಿಮ್ಗೊಂದು. ಅಷ್ಟ ಒಟ್ಟ ಇವತ್ತೇ ಎಲ್ಲ ಖಾಲಿ ಮಾಡ್ಬೇಕಂತ ಡಿಸೈಡೆಡ್. ರೆಡ್ ವೆಲ್ವೆಟ್ ಬೇಡ, ನಾನು ಅದನ್ಕೊಂಡೆ. ಸಾಕು ನನಗೆ. ಗೈಸ್, ಇನ್ನೊಂದು ವಿಷಯ ಏನು ಅಂದರೆ ನಾನೊಂದು ಜ್ಯುವೆಲ್ರಿ ತರಿಸ್ಕೊಂಡಿದ್ದೀನಿ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಸೊ ಅದು ಪಾವನಿ ಜ್ಯುವೆಲ್ರಿ ಆ್ಯಂಡ್ ಫ್ಯಾಷನಿಂದ. ಸೊ ಅಲ್ಲಿ ತುಂಬ ಚೆನ್ನಾಗಿ ಸಿಗತ್ತೆ. ಸೊ ಅದು ಇವತ್ತು ಬಂದಿದೆ. ಅದನ್ನು ಫಸ್ಟು ಅನ್ಬಾಕ್ಸಿಂಗ್ ಮಾಡೋಣ. ಅದು ಏನು ಎತ್ತ ಅಂತ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಡೀಟೇಲಾಗಿ ತಿಳಿಸ್ತೀನಿ. ಬಟ್ ಸದ್ಯಕ್ಕೆ ನನಗೆ ಇದು ಕೊರಿಯರ್ ಬಂದಿದೆ. ಸೊ ಇದು ಹೇಗಿದೆ ಅಂತ ನಾವು ಓಪನ್ ಮಾಡಿ ನೋಡೋಣ ಅಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಯಾರಿಂದ ತರಿಸ್ಕೊಂಡಿದ್ದು ಅಂದರೆ ಪಾವನಿ ಜ್ಯುವೆಲ್ರಿ ಆ್ಯಂಡ್ ಫ್ಯಾಷನ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಸೊ ಪ್ಲೀಸ್ ನೀವು ಅಲ್ಲಿ ಹೋಗಿ ನೋಡಿ, ನಿಮಗೂ ಇಷ್ಟ ಆದರೆ ಅಲ್ಲಿಂದ ನೀವು ತರಿಸ್ಕೋಬೋದು. ಸೊ ಬನ್ನಿ ಇವಾಗ ಫಸ್ಟ್ ಇದನ್ನು ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿ ಚಿಂಟು. ಅವ್ರ ಪೇಜಲ್ಲಿ ತುಂಬ ಜ್ಯುವೆಲ್ರೀಸ್ ಇದೆ ಆ್ಯಂಡ್ ಈವನ್ ಸ್ಯಾರೀಸು ಸಹ ಅವರು ಮಾರ್ತಾರೆ ಅನ್ಬೇಕಾ, ಏನು ಅನ್ಬೇಕು. ಅವ್ರ ಪೇಜಲ್ಲಿ ಜ್ಯುವೆಲ್ರಿ ಕಲೆಕ್ಷನ್ಸು ಇದೆ ಮತ್ತು ಸ್ಯಾರಿ ಕಲೆಕ್ಷನ್ಸ್ ಸಹ ಇದೆ. ಒಂದ್ಸಲ ಅವ್ರ ಪೇಜ್ನ ವಿಸಿಟ್ ಮಾಡಿ ನೋಡಿ. ನನ್ನ ಮಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ. ಪ್ಯಾಕಿಂಗ್ ಸಹ ಕ್ಲೀನಾಗಿ ಮಾಡಿ ಅದನ್ನು ಕೊರಿಯರ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ.
ನಾನು ತರಿಸ್ಕೊಂಡಿದ್ದು ಈ ಜ್ಯುವೆಲ್ರಿ. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಹತ್ರ ಚೋಕರ್ ಇರಲಿಲ್ಲ ಅಲ್ಲ, ಸೊ ಫಾರ್ ಎ ಚೇಂಜ್ ಚೋಕರ್ ಇರಲಿ ಅಂದ್ಬಿಟ್ಟು ತರಿಸ್ಕೊಂಡೆ. ಅದರಲ್ಲೂ ಇದು ಪಿಕಾಕ್ ಚೋಕರು. ಬನ್ನಿ ಈಗ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಹೇಗಿದೆ ಅಂತ ತೋರಿಸ್ತೇನೆ. ಚಿಟ್ಟು ಓಪನ್ ಮಾಡು. ಓಪನ್ ಮಾಡೋದು. ಇನ್ನು ಜ್ಯುವೆಲ್ ತೆಗಿಯೋ ಹೊರಗೆ ನೋಡಿ. ಈ ಚೋಕರ್ ಬಂದು ಈ ರೀತಿ ಇದೆ. ಪಿಕಾಕ್ ಡಿಸೈನು ತುಂಬ ಚೆನ್ನಾಗಿದೆ ಗೈಸ್. ನನಗಂತೂ ಇಷ್ಟ ಆಯಿತು. ಪಿಕಾಕ್ ಅಮ್ಮ ಇದು. ಇದು ನೋಡಿ ಕತ್ತು ಬಾಲ ಪಿಕಾಕ್ ಪುಟ. ಇದೇನೋ ಬಾಡಿ ಅಂತ ಗೊತ್ತಾಗುತ್ತೆ. ಹಾಂ ಪಿಕಾಕ್. ಸೊ ತುಂಬ ಚೆನ್ನಾಗಿದೆ ಗೈಸ್. ಹಾಗೆ ಇಯರಿಂಗ್ಸ್ ಸಹ ಇದೆ, ಮ್ಯಾಚಿಂಗ್ ಇಯರಿಂಗ್ಸು. ಸೊ ನೋಡಿ, ನೀವು ಅವ್ರ ಪೇಜ್ನ ವಿಸಿಟ್ ಮಾಡಿ, ಪಾವನಿ ಜ್ಯುವೆಲ್ರಿ ಆ್ಯಂಡ್ ಫ್ಯಾಷನ್ ಅಂತ. ಯಾವತ್ತೂ ಆರ್ಟಿಫಿಷಿಯಲ್ ತಗೋತಿರ್ಲಿಲ್ಲ, ತಗೊಂಡಿದ್ದೀಯ? ಹಾಂ, ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತರಿಸ್ಕೊಂಡಿದ್ದೀನಿ ಗೈಸ್. ಈ ಚೋಕರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪಾವನಿ ಜ್ಯುವೆಲ್ರಿ ಆ್ಯಂಡ್ ಫ್ಯಾಷನ್ಸ್ ಅಂತ ಒಂದು ಪೇಜ್ ಇದೆ, ಸೊ ಅಲ್ಲಿಂದ ತರಿಸ್ಕೊಂಡಿರೋದು. ಸೊ ಈ ಡಿಸೈನ್ ನಿಮಗೂ ಇಷ್ಟ ಆಗಿದ್ರೆ ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ಅವರಿಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಹಾಕಿ. ಸೊ ಅವರು ಖಂಡಿತವಾಗ್ಲೂ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಅವ್ರ ಪೇಜಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದು ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ನೀವು ಎನ್ಕ್ವೈರಿ ಮಾಡಿ ಅದನ್ನು ತರಿಸ್ಕೋಬೋದು. ಸೊ ಪ್ಲೀಸ್ ವಿಸಿಟ್ ಮಾಡಿ ಅವ್ರ ಪೇಜ್ನ. ನೋಡಿ ಗೈಸ್, ಚೋಕರ್ ಈ ರೀತಿ ಕಾಣ್ತಾ ಇದೆ. ಇನ್ನು ಸ್ಯಾರಿ ಮೇಲಾದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಹೀಗೆ ರೆಗ್ಯುಲರ್ ವೇರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಸ್ಯಾರಿ ಹಾಕ್ಕೊಂಡು ಈ ಚೋಕರ್ ಹಾಕ್ಕೊಂಡ್ರಂತೂ ಕ್ಲಾಸಿಯಾಗಿ ಕಾಣುತ್ತೆ. ಜೊತೆಗೆ ಇಯರಿಂಗ್ಸ್ ಹಾಕ್ಕೊಂಡ್ರು ಸಹ ನಾನು ಯಾವಾಗಲಾದರೂ ಸ್ಯಾರಿ ಉಟ್ಟಾಗ ಖಂಡಿತವಾಗ್ಲೂ ಇದನ್ನು ಹಾಕ್ಕೊಂಡು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇದನ್ನು ಅನ್ಬಾಕ್ಸಿಂಗ್ ಮಾಡಿದೆ ಅಲ್ಲ, ಹಾಗಾಗಿ ಹಾಕ್ಕೊಂಡೆ. ಹೇಗೆ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ. ಅವ್ರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಪಾವನಿ ಜ್ಯುವೆಲ್ರಿ ಫ್ಯಾಷನ್ಸ್ ಅಂತ. ಸೊ ಪ್ಲೀಸ್ ವಿಸಿಟ್ ಮಾಡಿ. ನಿಮಗೂ ಇಷ್ಟ ಆದರೆ ಕೇಳಿ ತರಿಸ್ಕೊಳ್ಳಿ. ಥ್ಯಾಂಕ್ ಯು. ಚಿಂಟುಗೆ ಆ್ಯಪಲ್ ಕೊಟ್ಟಿದ್ದೀನಿ ನೋಡಿ, ಕ್ಯಾಚ್ ಆಡ್ತಾ ಇದ್ದಾನೆ. ಚಿಂಟು ಶೋಮಿ ಆ್ಯಪಲ್. ಪುಟಾಣಿ ಆ್ಯಪಲ್ ಈ ಸಲ ತೊಗೊಂಡು ಬಂದಿದ್ದೆ. ಇದು ಅವ್ರ ಪಪ್ಪಾಗೆ, ಅದು ಚಿಂಟುಗೆ ನೆನ್ನೆ ಫುಲ್ ರೆಡ್ ಆ್ಯಪಲ್ ಕೊಟ್ಟಿದ್ದೆ ಅಲ್ಲ, ಇವತ್ತು ಪಪ್ಪಂಗೆ ರೆಡ್ ಆ್ಯಪಲ್. ಹೋಗೋಗಿ ತೊಳ್ಕೊಂಡು ತಿನ್ನು. ಇಷ್ಟ ಆಯಿತು ನಿಮಗೆ? ನೆನ್ನೆ ಚೆನ್ನಾಗಿತ್ತು. ತಿನ್ನು. ಸೊ ಇದು ನನ್ನ ಹಸ್ಬೆಂಡ್ಗೆ. ಇದು ಮತ್ತು ವಾಟರ್ ಮೆಲನ್ ಕಟ್ ಮಾಡೋಣ ಬನ್ನಿ ಇವಾಗ. ಚಿಂಟು ವಾಟರ್ ಮೆಲನ್ ಕಟ್ ಮಾಡಿ ತೊಗೊಬರ್ಲ ಇಲ್ಲಿಗೆ? ಅಲ್ಲಿಗೆ ಬರ್ತೀಯಾ? ಅಲ್ಲಿಗೆ ಬರ್ತೀಯಾ? ಅಲ್ಲಿಗೆ ಬಾ. ವಾಟರ್ ಮೆಲನ್ ಕಟ್ ಮಾಡಿ ಆಯಿತು ನೋಡಿ. ಸ್ವಲ್ಪ ಸಾಲ್ಟ್ ಸಹ ಸ್ಪ್ರಿಂಕಲ್ ಮಾಡಿದ್ದೀನಿ. ಲೈಟಾಗಿ ಸೀಡ್ಸ್ ಇತ್ತು, ಅದನ್ನೆಲ್ಲ ತೆಗ್ದಿದ್ದೀನಿ ನೋಡಿ. ಸೊ ಆ್ಯಪಲ್ ಸಹ ತೊಳೆದಿದ್ದೀನಿ. ಈಗ ಇಡೋಣ. ನಮ್ಮ ಚಿಂಟುಗೆ ಆ ರೀತಿ ಸ್ಲೈಸಸ್ ಮಾಡಿ ಕೊಡೋದು ಇಷ್ಟ ಆಗಲ್ಲ, ಅವನಿಗೆ ಈ ರೀತಿ ತಿನ್ನೋಕೆ ಇಷ್ಟ. ಅದಕ್ಕೇ ಸೀಡ್ಸ್ ಎಲ್ಲ ತೆಗ್ದಿದ್ದೀನಿ ಆ್ಯಂಡ್ ಈ ರೀತಿ ಇಟ್ಟಿದ್ದೀನಿ. ಅವನನ್ನ ಕರೆಯೋಣ, ಅವನು ತಿನ್ನಲಿ. ಸೊ ಇದು ಅವ್ರ ಪಪ್ಪಾಗೆ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಅಲ್ಲ. ಸೊ ಆಯಿತು. ನಾನು ಒಂದು ಆ್ಯಪಲ್. ಸೊ ಇದು ಹಸ್ಬೆಂಡಿಗೆ ಇವತ್ತು ಊಟ ಆದಮೇಲೆ ತಿನ್ನೋಕ್ಕೆ. ಇದು ಫ್ರೂಟ್ಸ್. ಯಾಕೆ ಕಳ್ಳನ ಥರ ಬಂದೆ ನೀನು? ಯಾಕೆ ಕಾಲ್ ಮಾಡಿದ್ದೆ? ಕಪ್ಪೆ ಎದ್ರುಕೊಂಡೆ. ತಗೋ ತಿನ್ನು. ಚಿಕ್ಕ ಕಪ್ಪೆ ಎಲ್ಲಿ? ಅದು ನನ್ನ ಜೊತೆ ಎಗ್ರಕ ಬರ್ತಾ ಇತ್ತು. ಅದಕ್ಕೆ ಸಾಲ್ಟ್ ಸ್ಪ್ರಿಂಕಲ್ ಬೇಡ ಅಲ್ಲ, ಸ್ವೀಟ್ ಇದೆ. ತಟ್ಟೆ ಇಟ್ಕೊಂಡು ತಿನ್ನು, ಚೆಲ್ಲುತ್ತೆ. ಮೊಬೈಲ್ ಪಕ್ಕಕ್ಕಿಡು. ನೋಡು, ನೆನ್ಪು ಮಾಡಿಕೊಂಡು ನಿನಗೆ ನಾನು ಸ್ಲೈಸಸ್ ಮಾಡಿಲ್ಲ, ನಿನಗೆ ಈ ರೀತಿ ಇಷ್ಟ ಅಂತ. ಸಿ ಮಮ್ಮ ಸೂಪರ್ ಅಲ್ಲ? ಯು ಲವ್ ಯುವರ್ ಮಮ್ಮ? ಹೌ ಮಚ್? ನೋ ಮಚ್? ಹೌ ಮಚ್?
ಒಂದು ದಟ್ ಮಚ್ ವೇಸ್ಟ್ ಬಾಡಿ. ಸೊ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ. ಸೊ ಹಣ್ಣು ತಿನ್ನುವುದರ ಮುಖಾಂತರ ಫಸ್ಟು ಮೆಹಂದಿ ಹಾಕಬೇಕು ಗೈಸ್ ನಾನು. ಮತ್ತೆ ಕಲರಿಂಗ ಮೆಹಂದಿ ಈಸ್ ನ್ಯಾಚುರಲ್ ಬೇಬಿ, ನ್ಯಾಚುರಲ್ಲೇ. ಸೊ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಫ್ರೂಟ್ ನಾನು ಚಾಪ್ ಮಾಡಿದ ರೀತಿ ಇಷ್ಟ ಆಯಿತಾ? ಸ್ಲೈಸಸ್ ಮಾಡಿ ಕೊಟ್ಟಿದ್ದು ಲೈಕ್ ಸಲಾಡ್ ಅಲ್ಲೆಲ್ಲೋ ಸಹ ಕೊಡ್ತಾರೆ, ಬಟ್ ಯಾರು ಸೀಡ್ಸ್ ತೆಗೆದು ಕೊಡಲ್ಲ. ನಾನು ಸೀಡ್ಸ್ ಸಹ ತೆಗೆದುಬಿಟ್ಟು ಕೊಡ್ತೀನಿ. ಸೊ ಅದೇ ಸ್ಪೆಷಾಲಿಟಿ, ಶ್ವೇ ಸ್ಪೆಷಾಲಿಟಿ. ಸೊ ಈ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.